ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಈಗಾಗಲೇ ಚಿರು ದಿಶಾನೇ ದೀಪ ಎಂಬ ಸತ್ಯವನ್ನು ತಿಳಿದುಕೊಂಡಿದ್ದಾನೆ. ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಮೇಲ್ ಆರ್ಟಿಸ್ಟ್ ಎಲ್ಲಿ ಚಿಕ್ಕಪ್ಪ ಅಂತ ಹೇಳಿ ಚಿರು ಕೇಳಿದಾಗ ರಿಹರ್ಸಲ್ ಟೈಮ್ ಆಯಿತು, ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಅವನು ಬರಲಿಲ್ಲ ಅಂತ ಹೇಳಿ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ. ಹೇಗೋ ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಲ್ಲ, ನೀನೇ ಡ್ಯಾನ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಸೌಂದರ್ಯ ಕೇಳ್ತಾ ಇದ್ದಾಳೆ. ಆಗ ಯಾಕಿಬ್ರು ನೀವೇ ಡ್ಯಾನ್ಸ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಡ್ಯಾನ್ಸನ್ನು ಶುರು ಮಾಡಿದ್ದಾರೆ. ಆಗ ದಿಶಾ, ನೋ, ನನಗೆ ಯಾಕೋ ಇದು ಇಷ್ಟ ಆಗ್ತಾ ಇಲ್ಲ, ನೀವಿಬ್ಬರು ಡ್ಯಾನ್ಸ್ ಮಾಡ್ತಿರೋದು ಚೆನ್ನಾಗೇ ಕಾಣಿಸ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ಚಿರು ಹೇಳ್ತಾ ಇದ್ದಾನೆ, ಯಾವುದೇ ಹುಡುಗಿಗಾಗಲಿ ತನ್ನ ಗಂಡ ಬೇರೆ ಹುಡುಗಿ ಜೊತೆಗೆ ಕ್ಲೋಸ್ ಆಗಿರೋದನ್ನ ನೋಡೋಕ್ಕೆ ಆಗಲ್ಲ ಅಂತ ಹೇಳಿ ಆಗ ಹೇಳ್ತಾ ಇದ್ದಾಳೆ. ಆಗ ಸೌಂದರ್ಯ ಹೇಳ್ತಿದ್ದಾಳೆ, ಹಾಗಾದರೆ ಇಲ್ಲಿಗೆ ಇದನ್ನ ಕ್ಲೋಸ್ ಮಾಡೋದಾ, ಕ್ಯಾನ್ಸಲ್ ಮಾಡೋದಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಈ ಶೂಟ್ನ ಕ್ಯಾನ್ಸಲ್ ಮಾಡೋದಾ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ಚಿರು, ಇಲ್ಲ, ಈ ಶೂಟ್ ನಡೆಯುತ್ತೆ, ಆದರೆ ಅದರಲ್ಲಿ ಇವರು ಇರಲ್ಲ ಅಷ್ಟೇ ಇಲ್ಲಿ ಅಂತಾನೆ. ಆಗ ಸೌಂದರ್ಯಗೆ ಯಾರು ಮಾಡ್ತಾರೆ ಮತ್ತೆ ಅಂತ ಹೇಳಿ ಚಿರು ಕೇಳ್ತಾ ಇದ್ದಾನೆ. ಆಗ ದಿಶಾನ ಚಿರು ಹೋಗಿ ಕೇಳ್ತಾ ಇದ್ದಾನೆ, ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ ಅಂತ. ಅವಳು ಖುಷಿಯಿಂದ ಹ್ಞೂ ಅಂತಾಳೆ. ಆಗ ಇಬ್ಬರು ಡ್ಯಾನ್ಸನ್ನು ಶುರು ಮಾಡ್ತಿದ್ದಾರೆ. ಆದರೆ ಸೌಂದರ್ಯಗೆ ಇದು ಇಷ್ಟನೇ ಆಗ್ತಾ ಇಲ್ಲ, ಅದನ್ನ ಹೇಳಿಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಇವರಿಬ್ಬರಿಗೂ ಮದುವೆ ಮಾಡಿಸಿರೋದು ಸೌಂದರ್ಯನೇ ಆಗಿದ್ದಾಳೆ. ಹಾಗೆ ಚಿರುವಿನಲ್ಲಿ ಆಗಿರುವಂತಹ ಬದಲಾವಣೆ ಮುಂದಿನ ದಿನದಲ್ಲಿ ಮನೆಯವರಿಗೆಲ್ಲ ಅನುಮಾನ ಮೂಡಿಸುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಇಂತಹ ಸಂಚಿಕೆಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.